ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮರಾಜನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸು ನೋಡಿ. ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ವಾಟ್ ಐ ಈಟ್ ಇನ್ ಎ ಡೇ ತೋರಿಸ್ತಾ ಇದ್ದೀನಿ. ಅಂದರೆ ವಾಟ್ ಐ ಈಟ್ ಇನ್ ಎ ಡೇ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅವಿನಾಶ್ ಇವತ್ತು ಊಟಕ್ಕಿಲ್ಲ ಆ್ಯಂಡ್ ಏನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಬೆಳಗ್ಗೆ 6:30 ಇವತ್ತು ಆಫೀಸಲ್ಲಿ ಕೆಲಸ ಇದೆ ಅಂತ ಹೋಗ್ಬಿಟ್ಟಿದ್ದಾರೆ. ಸೊ ಅವ್ರು ಬರೋದು ಲೇಟ್ ಆಗುತ್ತೆ. ಸೊ ಇವತ್ತು ನಾನು ಯಾವ ಥರ ಅಡುಗೆ ಮಾಡ್ಕೊಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಏನು ಮಾಡ್ಕೊತೀನಿ ಏನು ಅಂತ ಹೇಳ್ಬಿಟ್ಟು, ಅಥವಾ ನಾನು ಏನು ತಿಂತೀನಿ ಅನ್ನೋದನ್ನ ತೋರಿಸ್ತೀನಿ. ನಾನು ಏನು ಊಟ ತಿಂತೀನಿ ಅನ್ನೋದು ತೋರಿಸ್ತೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಇದುವರೆಗೂ 20 kg ವೆಯ್ಟ್ ಲಾಸ್ ಮಾಡಿದ್ದೀನಿ. 20 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಫಾರ್ ಟೇಕಿಂಗ್ ದಟ್ ಸ್ಟೆಪ್ ಟುವರ್ಡ್ಸ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಅವತ್ತು ಡಿಸೈಡ್ ಮಾಡ್ಕೊಂಡಿಲ್ಲ ಅಂದಿದ್ರೆ ನಾನು ಹೆಲ್ದಿ ಆಗಬೇಕು ಅಂತ ಹೇಳ್ಬಿಟ್ಟು ದೇವರಣೆ ಇವತ್ತು 20 kg ವೆಯ್ಟ್ ಲಾಸ್ ಆಗೋಕ್ಕಾಗ್ತಿರ್ಲಿಲ್ಲ. ನಿಮ್ಮ ಮುಂದೆ ಬಂದು ನಿಮ್ಗಳಿಗೆ ಹೆಲ್ತಿ ಲೈಫ್ ಸ್ಟೈಲ್ ಅಥವಾ ವೆಯ್ಟ್ ಲಾಸ್ ಮೇಲೆ ಟಿಪ್ಸ್ ಕೊಡೋಕ್ಕೂ ಆಗ್ತಾಯಿರಲಿಲ್ಲ. ನನ್ನ ಹೆಲ್ತ್ ಅಥವಾ ನನ್ನ ಲೈಫ್ನ ಚೇಂಜ್ ಮಾಡ್ಕೊಂಡಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ನೀವಿನ್ನೂ ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ ಇವತ್ತೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾಳೆ ಅಂದರೆ ಮನೆ ಹಾಳು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ವಿತ್ ದ್ಯಾಟ್ ನೋಟ್ ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡೆ. ಸೊ ನಾನು ಎಷ್ಟೊಂದು ರೆಸಿಪೀಸ್ ಎಲ್ಲ ಕ್ರಿಯೇಟ್ ಮಾಡ್ತಿರ್ತೀನಲ್ವಾ. ಆ್ಯಕ್ಚುಲಿ ನಾನು ಎಷ್ಟೊಂದು ರೆಸಿಪೀಸ್ಗಳನ್ನ ನನ್ನ ಓನಾಗಿ ಡೆವಲಪ್ ಮಾಡ್ತೀನಿ. ಇಟ್ಸ್ ನಾಟ್ ಲೈಕ್ ಯಾರ ಹತ್ರನೂ ಕಾಪಿ ಮಾಡಿದ್ದಂತಲ್ಲ. ಅಂದರೆ ಎಲ್ಲ ರೆಸಿಪಿಗಳು ಆಲ್ಮೋಸ್ಟ್ ಒಂದೇ ಥರ ಅನ್ನಿಸ್ತೇವೆ, ಆಯಿತಾ. ಬಟ್ ನಾನು ಅದಕ್ಕೆ ಕರೆಕ್ಟಾಗಿ ಒಂದು ವೆಯ್ಟ್ ಲಾಸ್ ಫ್ರೆಂಡ್ಲಿ ಇರ್ಬೋದು ಅಥವಾ ನ್ಯೂಟ್ರಿಷ್ನಲಿ ಬ್ಯಾಲೆನ್ಸ್ಡ್ ರೆಸಿಪೀಸ್ ಇರ್ಬೋದು, ಆ ಥರ ರೆಸಿಪೀಸ್ಗಳನ್ನ ಡೆವಲಪ್ ಮಾಡ್ತೀನಿ. ಸೊ ಆ ಥರ ರೆಸಿಪೀಸ್ಗಳದ್ದು ನಾನು ಬುಕ್ಗಳನ್ನ ರಿಲೀಸ್ ಮಾಡಬೇಕು ಅಂತ ಇದ್ದೀನಿ. ಸೀರೀಸ್ ಆಫ್ ಬುಕ್ಸ್ ಲೈಕ್ ರೆಸಿಪೀಸ್ಗಳದ್ದು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ತೊಗೋಬೋದು. ನನ್ನ ವೆಬ್ಸೈಟ್ ಇನ್ನೂ ಡೆವಲಪ್ಮೆಂಟಲ್ಲಿದೆ. ಆ ವೆಬ್ಸೈಟ್ ಲಾಂಚ್ ಆಗ್ತಿದ್ದಂಗೆ ಆದಷ್ಟು ಬೇಗ ನನ್ನ ಬುಕ್ಗಳನ್ನೂ ಲಾಂಚ್ ಮಾಡ್ತೀನಿ. ಪ್ಲಸ್ 21 days ವೆಲ್ನೆಸ್ ಚಾಲೆಂಜ್ ಕೂಡ ನಾನು ಲಾಂಚ್ ಮಾಡಬೇಕಂತಿದ್ದೀನಿ. ಅಂದರೆ ಇದೊಂಥರ ನಿಮಗೆ ಅಕೌಂಟಬಲ್ ಆಗಿರುತ್ತೆ. ಪ್ಲಸ್ ನಾನು ಒಂದು ಕಂಪ್ಲೀಟ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತೀನಿ. ನಾನು ಯಾವ ಥರ ವೆಯ್ಟ್ ಲಾಸ್ ಮಾಡಿದೆ ನಿಮಗಿರೋ ಕ್ವಶನ್ಸ್ಗಳ ಮೇಲೆ ಅದೆಲ್ಲದಕ್ಕೂ ಒಂದು ಕಂಪ್ಲೀಟ್ ವರ್ಕ್ಶಾಪ್ನ ಕೂಡ ಕಂಡಕ್ಟ್ ಮಾಡ್ತೀನಿ. ಪ್ಲಸ್ ನಿಮಗೆ ಡೈಲಿ ಮೋಟಿವೇಶನ್ ಇರ್ಬೋದು ಅಥವಾ ನನ್ನ ಒಂದು ಬೇಸಿಕ್ ಅಥವಾ ಜನರಲ್ ಡಯಟ್ ಚಾರ್ಟ್ ಇರ್ಬೋದು, ಮ್ಯಾಕ್ರೋಸ್ನ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಇದನ್ನೆಲ್ಲ ಹೇಳಿ ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡಿ 21 days ನಾವೆಲ್ಲರೂ ಅಕೌಂಟಬಲ್ ಆಗಿರೋಂಗೆ ಒಂದು ಪ್ರಾಪರಾಗಿ 21 days ವೆಲ್ನೆಸ್ ಚಾಲೆಂಜ್ನ ಕೋರ್ಸ್ನ ಕಂಡಕ್ಟ್ ಮಾಡ್ತೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ಇನ್ನೂ ನನ್ನ ಒಂದು ವೆಬ್ಸೈಟ್ ಅಂಡರ್ ಡೆವಲಪ್ಮೆಂಟಲ್ಲಿದೆ. ಅದು ಡೆವಲಪ್ ಆಗ್ತಿದ್ದಂಗೆ ಆದಷ್ಟು ಬೇಗ ಲಾಂಚ್ ಮಾಡ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ನೀವು ನಿಮ್ಮ ಲೈಫ್ನ ನಂತರ ರೀಸೆಟ್ ಮಾಡ್ಕೋಬೇಕು ಅಂತಿದ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಸೊ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಆ್ಯಂಡ್ ನೀವು ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನಿಮ್ಗೆ ಕೂಡ ಬೇಗನೆ ಗೊತ್ತಾಗುತ್ತೆ ನಾನು ಏನಾದರೂ ಅದನ್ನ ಲಾಂಚ್ ಮಾಡಿದ್ರೆ. ಸೊ ವಿತ್ ದ್ಯಾಟ್ ನೋಟ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಹಾಗೆ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ. ನನಗೆ ಕೆಲವೊಂದು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ, ಆಯಿತಾ. ಲೈಕ್ ಏನಂದರೆ, ನೀನು ನಿಮ್ಮ ಮನೆ ಆಳ ಯಾವಾಗಲೂ ಕೆಲಸ ಮಾಡೋದಕ್ಕೆ ನಿನ್ನ ಹಸ್ಬೆಂಡಿಗೆ ಮಾಡ್ಕೊಳ್ಳೋಕ್ಕೆ ಆಗಲ್ವಾ ಅಡುಗೆನ? ನೀನು ಯಾವಾಗಲೂ ಅಡುಗೆ ಮಾಡಬೇಕಾ? ನೀನು ಯಾಕೆ ಯಾವಾಗಲೂ ನಿನ್ನ ಹಸ್ಬೆಂಡಿಗೆ ಅಡುಗೆ ಮಾಡಿಕೊಡ್ತೀಯಾ? ನಿನ್ನ ಹಸ್ಬೆಂಡ್ ಕೈಲಿ ಮಾಡ್ಕೊಳಕ್ಕಾಗಲ್ವಾ? ನೀನೇನು ಕೆಲಸದವಳ? ಸಮಥಿಂಗ್ ಎಷ್ಟು ನಾನ್ ಸೆನ್ಸ್ ಥರ ಕಮೆಂಟ್ಸ್ ಬರುತ್ತೆ ಅಂದರೆ ಐ ಕಾಂಟ್ ಇವನ್ ಟೆಲ್ ಯು. ಒಂಥರ ಹೆಂಗೆ ಅನಿಸುತ್ತೆ ಗೊತ್ತಾ, ಏನಪ್ಪ ಜನಗಳು ಹಿಂಗೆ ಯೋಚನೆ ಮಾಡ್ತಾರೆ ಅಂತ. ಅಂದರೆ ಮನೆಯಲ್ಲಿ ಯಾರೋ ಒಬ್ಬರು ಅಡುಗೆ ಮಾಡಲಿಲ್ಲ ಅಂದರೆ ಹೆಂಗೆ ಜೀವನ ನಡೆಯುತ್ತೆ? ಏನು ಊಟ ಡೈಲಿ ಹೋಗಿ ಹೋಟ್ಲಲ್ಲಿ ತಿನ್ನೋಕ್ಕಾಗತ್ತಾ? ಆ್ಯಂಡ್ ಒನ್ ಮೋರ್ ಥಿಂಗ್ ಏನನ್ನ ಹೇಳಬೇಕು ಅಂದರೆ, ನಮ್ಮ ಮನೆಯಲ್ಲಿ ಈಗ ನಾನು ಮೇಯ್ನಾಗಿ ಯಾಕೆ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ವರ್ಕು ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ. ಆ್ಯಂಡ್ ನನಗೆ ಅವಿನಾಶ್ಗಿಂತ ಕಡಿಮೆ ವರ್ಕ್ ಇರುತ್ತೆ ಅಂತ ಹೇಳ್ಬೋದು. ಅವಿನಾಶಿಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 8:30 9 ಗಂಟೆವರೆಗೂ ಕಾಲ್ಸ್ ಇರುತ್ತೆ. ಆ್ಯಂಡ್ ಇವತ್ತು 6:30 ಹೋಗಿದ್ದಾರೆ. ಹೋಗಿ ಮೋಸ್ಟ್ಲಿ 9 ಗಂಟೆ 10 ಗಂಟೆ ಆಗುತ್ತೆ ಆಫೀಸಿಂದ ಬರೋ ಅಷ್ಟರಲ್ಲಿ, ಕೆಲಸ ಮುಗಿಸ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ಸೊ ಈ ಥರ ಇರಬೇಕಾದ್ರೆ ನನಗೆ ಇನ್ನೂ ಜಾಸ್ತಿ ಟೈಮ್ ಸಿಗುತ್ತೆ. ನನಗೆ ನಾನು ಅಡುಗೆ ಮಾಡೋದಕ್ಕಿರ್ಬೋದು ಅಥವಾ ನನಗೆ ಕೆಲಸ ಮಾಡ್ಕೊಳ್ಳೋದಕ್ಕಿರ್ಬೋದು ಜಾಸ್ತಿ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ನಾನು ಏನು ಅಡುಗೆ ಮಾಡೋದ್ರಲ್ಲಿ ಅರ್ಥ ಇದೆ, ಆಯಿತಾ. ಅದು ಬಿಟ್ಬಿಟ್ಟು ಇಲ್ಲ ನಾನು ದುಡಿತೀನಿ ನೀನು ದುಡಿತೀಯಾ, ನಾವಿಬ್ಬರು ಇವಾಗ 50-50 ಮಾಡ್ಕೊಳ್ಳೋಣ ಅನ್ನೋ ಥರ ಮಾಡಿದ್ರೆ ಹೆಂಗೆ ರಿಲೇಷನ್ಶಿಪ್ಗಳು, ಹೆಂಗೆ ಮ್ಯಾರೇಜ್ ಅನ್ನೋದು ನಡೆಯುತ್ತೆ? ಇವಾಗೊಂದು ಹೊಸ ಥರ ಕಲ್ಚರ್ ಆಯಿತಾ, ನಿಮಗೆ ಗೊತ್ತಿಲ್ಲ ಅಂದರೆ 50-50 ಅಂತ ಹೇಳ್ಬಿಟ್ಟು. ಲೈಕ್ ಜನಗಳು ಹೆಂಗೆ ಅಂದರೆ, ಈಗ ಗಂಡ ಹೆಂಡತಿ ಇಬ್ಬರು ದುಡಿತಾ ಇರ್ತಾರೆ ಅಂದರೆ ಇವ್ರು ಅನ್ನ ಮಾಡಿದ್ರೆ ಅವ್ರು ಸಾರು ಮಾಡೋದು, ಇವರು ಪಾತ್ರೆ ತೊಳೆದ್ರೆ ಅವ್ರನ್ನೆಲ್ಲ ಒರೆಸೋದು,
ಅಥವಾ ಈಗ ರೆಂಟ್ಗಳಲ್ಲಿರ್ಬೋದು ಅಥವಾ ಮನೆ ರೇಷನ್ ಬಿಲ್ಗಳಲ್ಲಿರ್ಬೋದು, ಇದರಲ್ಲೆಲ್ಲ ಅರ್ಧ ಮಾಡ್ಕೊತಾರೆ ಆಯಿತಾ. ನೀನು ಅರ್ಧ ಹಾಕು, ನಾನು ಅರ್ಧ ಹಾಕು ಅಂತ ಹೇಳ್ಬಿಟ್ಟು. ನಾವು ಆ ಥರ ಲೈಫ್ನ ಲೀಡ್ ಮಾಡ್ತಾ ಇಲ್ಲ ಆಯಿತಾ. ನಮ್ಮ ಲೈಫ್ ಡಿಫ್ರೆಂಟಾಗಿ ವರ್ಕ್ ಆಗುತ್ತೆ. ನನ್ನ ಹಸ್ಬೆಂಡ್ ನನಗೆ ಯಾವತ್ತೂ ನೀನು ದುಡ್ದಿರೋ ದುಡ್ಡು ನಂಗೆ ಕೊಡು ಅಂತ ₹1 ಕೇಳಿಲ್ಲ. ಅಂಥ ಸಿಚುವೇಷನಲ್ಲಿ ಆ ಥರ ಒಂದು ರಿಲೇಷನ್ಶಿಪ್ಪಲ್ಲಿ ನಾನಿರೋದು. ನನ್ನ ಹಸ್ಬೆಂಡ್ ಇಡೀ ಮನೆ ಜವಾಬ್ದಾರಿ, ಮನೆ ಬಿಲ್ಗಳು ಎಲ್ಲದನ್ನು ಅವರೇ ನೋಡ್ಕೊತಾರೆ ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಅವ್ರು ನನಗೆ ಯಾವತ್ತು ನೀನು ಕೆಲಸ ಮಾಡು, ನೀನು ದುಡಿ, ಅಥವಾ ನೀನು ಅಡುಗೆ ಮಾಡು, ನೀನು ಮನೇಲಿರು, ಯಾವುದನ್ನು ಯಾವತ್ತೂ ನನಗೆ ಇದುವರೆಗೂ ಹೇಳಿಲ್ಲ ಆಯಿತಾ. ಏನೇ ಮಾಡಿದ್ರು ನನ್ನ ಲೈಫಲ್ಲಿ ನಾನು ಏನೇ ಮಾಡಿದ್ರು ಇಟ್ಸ್ ಔಟ್ ಆಫ್ ಮೈ ವಿಶ್. ಆ್ಯಂಡ್ ಡೆಫಿನೆಟ್ಲಿ ನಾವಿಬ್ಬರೂ ಜೊತೆಗೆ ಕೂತ್ಕೊಂಡು ಏನಾದರೂ ನಿರ್ಧಾರ ತಗೊತೀವಿ ಆಯಿತಾ. ಈಗ ನಾನು ಅಡುಗೆ ಮಾಡಿಕೊಟ್ರು ಬಿಟ್ರು ಅದು ನನ್ನ ಇಷ್ಟ ಆಯಿತಾ. ನನ್ನ ಹಸ್ಬೆಂಡ್ ನನಗೆ ಯಾವತ್ತೂ ಫೋರ್ಸ್ ಅಂತೂ ಮಾಡಿಲ್ಲ. ಈಗ ಯಾರೋ ಒಬ್ಬರು ನಮ್ಮ ಮೇಲೆ ಫೋರ್ಸ್ ಮಾಡ್ತಾಯಿದ್ದಾರೆ ಅಂದರೆ, ಈಗ ದಿನ ಥರ ಅಡುಗೆ ಮಾಡೋಕ್ಕೆ ಯಾರಿಗಾದ್ರೂ ಖುಷಿ ಅನಿಸುತ್ತಾ ಹೇಳಿ. ನನಗೆ ಆ್ಯಕ್ಚುಲಿ ಅಡುಗೆ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ನನ್ನ ಹಸ್ಬೆಂಡು ನಾನು ಇಬ್ಬರು ಒಂದೇ ಥರ ಅಡುಗೆಗಳನ್ನ ತಿನ್ನೋದಕ್ಕೆ ಇಷ್ಟಪಡ್ತೀವಿ ಆಯಿತಾ. ನೀವು ನೋಡ್ಬೋದು, ನಾನು ಎಷ್ಟು ಡಿಫ್ರೆಂಟ್ ಫುಡ್ಡೆಲ್ಲ ಮಾಡ್ತಾಯಿರ್ತೀನಿ. ಆ ಥರದ್ದೆಲ್ಲ ನನಗೂ ಇಷ್ಟ ಆಗುತ್ತೆ, ನನ್ನ ಹಸ್ಬೆಂಡ್ಗೂ ಇಷ್ಟ ಆಗುತ್ತೆ. ನಾವಿಬ್ಬರು ಒಂದೇ ಥರ ಫುಡ್ಗಳನ್ನ ಇಷ್ಟಪಡೋದ್ರಿಂದ, ಆ್ಯಂಡ್ ನನ್ನ ಹಸ್ಬೆಂಡಿಗೆ ನಾನು ಈ ಥರ ಏನಾದರೂ ಹೊಸ ಥರ ಫುಡ್ಗಳು, ಹೆಲ್ದಿ ಫುಡ್ಗಳನ್ನ ಮಾಡಿಕೊಟ್ರೆ ಅವ್ರು ತುಂಬಾ ಇಷ್ಟಪಟ್ಟು ಎಷ್ಟು ಖುಷಿಯಿಂದ ತಿಂತಾರೆ ಗೊತ್ತಾ. ಅದು ಒಂಥರ ನನ್ನ ಲವ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ನನಗೆ ಅವ್ರಿಗೆ ಅಡುಗೆ ಮಾಡಿಕೊಡೋದು ನನ್ನ ಲವ್ ಲ್ಯಾಂಗ್ವೇಜ್. ನಾನು ನನ್ನ ಲವ್ನ ಆ ಥರ ಎಕ್ಸ್ಪ್ರೆಸ್ ಮಾಡ್ತೀನಿ ಆಯಿತಾ. ಅದು ನನಗೆ ಖುಷಿ ಕೊಡುತ್ತೆ ಒಂಥರ. ಅದಕ್ಕೆ ನಾನು ಅಡುಗೆ ಮಾಡಿಕೊಡ್ತೀನಿ. ಅದು ನನಗೆ ಗೊತ್ತಿಲ್ಲ, ಕೆಲವೊಬ್ಬರು ಲೇಡೀಸ್ಗಳಿಗೆ ಅದು ಯಾಕೆ ಅಷ್ಟು ಫ್ರಸ್ಟ್ರೇಟಿಂಗ್ ಅನಿಸುತ್ತೆ. ನಾನೇನೋ ನನ್ನ ಹಸ್ಬೆಂಡಿಗೆ ಅಡುಗೆ ಮಾಡ್ತೀನಿ ಅಂತ ಹೇಳೋದ್ರಿಂದ ಅವ್ರಿಗೆ ಯಾಕೆ ಫ್ರಸ್ಟ್ರೇಟಿಂಗ್ ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಹಾನೆಸ್ಟ್ಲಿ ಸ್ಪೀಕಿಂಗ್, ನನ್ನ ಹಸ್ಬೆಂಡಿಗೆ ಅಲ್ಲ ಅಂದರೆ, ನಾನು ಒಬ್ಬಳೇ ಮನೆಯಲ್ಲಿ ಏನಾದರೂ ಅಡುಗೆ ಮಾಡ್ಕೋಬೇಕು ಅಂದರೆ ದೇವ್ರಾಣೆ ನಾನು ಏನೋ ಒಂದು ಇದ್ದಿದ್ದು ತಿಂದು ಸುಮ್ಮನಾಗ್ತೀನಿ ಆಯಿತಾ. ಬಟ್ ಹೆಲ್ದಿಗೋಸ್ಕರ ಅಂತ ಏನೋ ಒಂದು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತೇ ನಾನು ಈ ಥರದ್ದೊಂದು ರೈಸ್ ಥರದ್ದು ಮಾಡ್ಕೊಂಡಿರೋದು ಹೇಳ್ಬೇಕಂದ್ರೆ, ಏನೋ ಒಂದು ಸಿಂಪಲಾಗಿ ಮಾಡ್ಕೊಂಡು ತಿಂದು ಹೋಗ್ತೀನಿ ಆಯಿತಾ. ನನ್ನ ಹಸ್ಬೆಂಡಿಗೋಸ್ಕರ ಮಾಡಬೇಕು ಅಂತ ನನಗೆ ಖುಷಿಯಿಂದ, ಏನೋ ಅವ್ರಿಗೆ ಇಷ್ಟಪಡ್ತಾರೆ, ಚೆನ್ನಾಗಿ ಮಾಡೋಣ, ಚೆನ್ನಾಗಿರೋದು ಮಾಡೋಣ ಅಂತೇಳ್ಬಿಟ್ಟು ನಾನು ಏನಾದರೂ ಸ್ಪೆಷಲಾಗಿ ಮಾಡಿಕೊಡ್ತೀನಿ. ಅದನ್ನು ನಾನು ನನ್ನ ಬ್ಲಾಗ್ಗಳ ಮೂಲಕ ತೋರಿಸ್ತೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಜನಗಳಿಗೆ ಆ ಊಟಗಳು ನೋಡಿದ್ರೆ, ವೀಡಿಯೋಗಳು ನೋಡಿದ್ರೆ ಅವರಿಗೂ ಇನ್ಸ್ಪಿರೇಷನ್ ಬರುತ್ತೆ. ಅವರು ಮನೆಯಲ್ಲಿ ಹೆಲ್ದಿಯಾಗಿ ತಿನ್ನೋದಕ್ಕೆ ಟ್ರೈ ಮಾಡ್ತಾರೆ ಅನ್ನೋದು ನನ್ನ ಉದ್ದೇಶ. ಹೆಲ್ದಿ ಲಿವಿಂಗ್ನ ಇನ್ಸ್ಪೈರ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಯಿತಾ. ಅದಕ್ಕೆ ನಾನು ನನ್ನ ವೀಡಿಯೋಗಳ ಮೂಲಕ ನಾನು ತೋರಿಸ್ತಾ ಇರ್ತೀನಿ. ಅದನ್ನು ಜನಗಳು ಎಷ್ಟು ನೆಗೆಟಿವ್ ಆಗಿ ಮಾಡ್ತಾರೆ ಅಂದರೆ, ಲಿಟ್ರಲಿ ಮೊನ್ನೆ ಒಬ್ಬರು ಕೇಳಿದ್ರು ನನಗೆ, ನಿನ್ನ ಹಸ್ಬೆಂಡ್ ಓನರ್, ನೀನು ನಿಮ್ಮ ಮನೆಯಲ್ಲಿ ಕೆಲಸದವಳು, ಕುಕ್ಕ ಅಂತ ಹೇಳ್ಬಿಟ್ಟು. ಐ ಫೀಲ್ಟ್ ರಿಯಲಿ ಬ್ಯಾಡ್ ಗೊತ್ತಾ. ಅಂದರೆ ಜನಗಳು ಯಾವ ಥರ ತೊಗೊತಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ವಿಷಯ ನನಗೆ ಹೇಳಕ್ಕೆ ಬಂದರೆ, ನನ್ನ ಹಸ್ಬೆಂಡ್ ಲಿಟ್ರಲಿ ನನಗೆ ನಮ್ಮನೆ ಮಹಾರಾಣಿ ನೀನೇ ಅಂತ ಹೇಳ್ತಿರ್ತಾರೆ. ಲಿಟ್ರಲಿ ಎಷ್ಟು ಸರಿ ಅದನ್ನೇ ಹೇಳ್ತಾ ಇರ್ತಾರೆ. ಈಗ ನಮ್ಮ ಮನೆಯಲ್ಲಿ ನನ್ನ ಫುಲ್ಲು ಕೆಲಸದೋಳ ಥರ ನೋಡ್ತಾ ಇದ್ದರೆ, ನಾನು ಡೈಲಿ ಅಷ್ಟೊಂದು ವಿಧ ಅಡುಗೆಗಳನ್ನ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನನಗಾದರೂ ಮನಸ್ಸು ಬರುತ್ತಾ? ಈಗ ನನ್ನ ಹಸ್ಬೆಂಡ್ ನನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಈ ಥರ ಎಲ್ಲ ನಾನು ಸುಮ್ಮನೆ ಕಷ್ಟಪಟ್ಕೊಂಡು ಎಲ್ಲ ಮಾಡೋದಕ್ಕೆ ನನಗೆ ಮನಸ್ಸು ಬರುತ್ತಾ ಹೇಳಿ? ನಾನು ಯಾಕೆ ಮಾಡೋದು? ಯಾವುದೋ ಒಂದು ಅನ್ನ ಸಾರು ಮಾಡಿಬಿಟ್ಟು ಮೊಟ್ಟೆ ಮಾಡಿಕೊಟ್ರು ಸಾಕು, ನನ್ನ ಹಸ್ಬೆಂಡ್ ಖುಷಿ ಪಟ್ಕೊಂಡು ತಿಂತಾರೆ. ಅವ್ರು ಯಾವತ್ತೂ ಇನ್ನೊಂದು ನನಗೆ ಕೇಳೋದು ಇಲ್ಲ ಗೊತ್ತಾ, ನೀನು ಈ ಥರದ್ದು ಮಾಡಿಕೊಡು ಅಂತಲೂ ಕೇಳಲ್ಲ. ಇದು ಔಟ್ ಆಫ್ ಮೈ ವಿಲ್, ನನಗೆ ಇಷ್ಟಪಟ್ಟು ಮಾಡಿಕೊಡೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನನ್ನ ಮನೆಯಲ್ಲಿ ಹೆಂಗೆ ಅಂದರೆ, ನಾನು ಇವತ್ತು ಬೆಳಗ್ಗೆ ಎದ್ದು, ಅಮ್ಮ ನನಗಿವತ್ತು ಅಡುಗೆ ಮಾಡ್ಬೇಕು ಅನ್ನಿಸ್ತಾ ಇಲ್ಲ, ಏನಾದರೂ ನೀನೇ ಮಾಡ್ಕೊಡ್ತೀಯಾ ಅಂದರೆ ಅವರೇ ಮಾಡಿಕೊಡ್ತಾರೆ. ಅಥವಾ ಹೊರ್ಗಡೆಯಿಂದ ಹೋಟ್ಲಲ್ಲಿ ಏನೋ ಒಂದು ತಂದು ಕೊಡ್ತಾರೆ. ಅವ್ರಿಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋದಕ್ಕೂ ಬರಲ್ಲ. ಓಕೆ ನನ್ನಷ್ಟು ಚೆನ್ನಾಗಂತೂ ಮಾಡಲ್ಲ. ಓಕೆ ಏನೋ ಒಂದು ಮಾಡ್ತಾರೆ ಅಷ್ಟೇ, ಕೆಟ್ಟದಾಗಿರುತ್ತೆ, ಬಟ್ ಓಕೆ ಅಟ್ಲೀಸ್ಟ್ ಮಾಡ್ತಾರೆ. ಆ ಥರ ಏನಾದರೂ ಮಾಡಿಕೊಡ್ತಾರೆ, ಅಥವಾ ಹೋಟ್ಲಿಂದ ಏನಾದರೂ ಒಂದು ತಂದು ಕೊಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಲೈಫಲ್ಲಿ ನಡೆಯೋ ಎಲ್ಲದನ್ನು ತೋರಿಸಲ್ಲ ಆಯಿತಾ. ನಾನು ಎಷ್ಟೊಂದು ದಿನ ಹುಷಾರಿಲ್ದಲೇ ಇದ್ದಾಗ ಲಿಟ್ರಲಿ ನನ್ನ ಹಸ್ಬೆಂಡ್ ನಾನು ವಾಮಿಟ್ ಮಾಡ್ಕೊಂಡಾಗೆಲ್ಲ ಕ್ಲೀನ್ ಮಾಡಿದ್ದಾರೆ ಹೇಳ್ಬೇಕಂದ್ರೆ. ಅದು ಅಲ್ಲದೆ ನನ್ನ ಪೀರಿಯಡ್ಸ್ ಆದಾಗೆಲ್ಲ ಲಿಟ್ರಲಿ ನಾನು ಕುಕ್ಕೇ ಮಾಡಲ್ಲ ಹೇಳ್ಬೇಕಂದ್ರೆ. ಆವಾಗೆಲ್ಲ ಅವಿನಾಶೇ ಕುಕ್ ಮಾಡ್ತಾರೆ. ಅದನ್ನೆಲ್ಲ ನಾನೇನು ವ್ಲಾಗ್ ಮಾಡಿ ಎವ್ರಿ ಟೈಮ್ ವ್ಲಾಗ್ ಮಾಡಿ ತೋರ್ಸೋಕ್ಕಾಗತ್ತಾ? ನಾನು ಅಡುಗೆ ಮಾಡೋದನ್ನ ವ್ಲಾಗ್ ಮಾಡ್ತೀನಿ ಅಂದರೆ ನನ್ನ ಹಸ್ಬೆಂಡ್ ಮಾಡ್ತಾರೆ ಅಂತ ನಾನು ವ್ಲಾಗ್ ಮಾಡಿ ತೋರ್ಸೋಕ್ಕಾಗತ್ತಾ? ಈಗ ಹೇಳಿ, ನಾವೆಲ್ಲದನ್ನು ನಮ್ಮ ಲೈಫಲ್ಲಿ ಇರೋದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಅಲ್ವಾ. ಏನೋ ಕೆಲವೊಂದು ಕ್ಷಣಗಳನ್ನ ಜನಗಳಿಗೇನೋ ಯೂಸ್ ಆಗಲಿ, ಇನ್ಸ್ಪಿರೇಷನ್ ಬರಲಿ ಅಂತ ತೋರಿಸ್ಬೋದು. ಅದಕ್ಕೆ ಎಷ್ಟು ಫ್ರಸ್ಟ್ರೇಟ್ ಆಗಿ ಜನಗಳು ಹೆಂಗೆ ಕಮೆಂಟ್ ಮಾಡ್ತಾರೆ ಅಂದರೆ, ಇದು ಎಸ್ಪೆಷಲಿ ಫ್ರಮ್
ಅನ್ಮ್ಯಾರಿಡ್ ವಿಮೆನ್ ಇರ್ಬೋದು, ಅಥವಾ ಕೆಲವೊಬ್ರು ಈಗ 50-50 ಅನ್ನೋ ಥರ ಲೈಫ್ನ ಲೀಡ್ ಮಾಡ್ತಿರೋ ಥರ ರಿಲೇಷನ್ಶಿಪ್ಪಲ್ಲಿರೋ ವಿಮೆನ್ ಇರ್ಬೋದು, ಅವರೇ ಕಮೆಂಟ್ ಮಾಡೋದಾಯ್ತಾ. ಅಂದರೆ ಏನು ಗೊತ್ತಾ, ಅನ್ಮ್ಯಾರಿಡ್ ವುಮೆನ್ನು ಇನ್ನೊಂದು ಡಿಲೂಲು ಲ್ಯಾಂಡಲ್ಲಿ ಇರ್ತಾರೆ ಆಯಿತಾ. ಇಂಡಿಯನ್ ಮೆನ್ನೆಲ್ಲ ಅವರಿಗೆ ಬೇಕಾದಂಗೆ ಸಿಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ, ಆ ಥರದವರೇ ಸಿಕ್ಬಿಡ್ತಾರೆ ಅಂತ ಒಂಥರ ಭ್ರಮೆನಲ್ಲಿರ್ತಾರೆ. ಅವ್ರಿಗೆ ಇನ್ನೂ ಈ ಮ್ಯಾರೇಜ್ ಲೈಫ್ ಅನ್ನೋದು ಎಕ್ಸ್ಪೀರಿಯನ್ಸೇ ಇರಲ್ಲ. ಬಟ್ ಸ್ಟಿಲ್ ಮ್ಯಾರೇಜ್ ಆಗಿರೋರ ಮೇಲೆ ಕಮೆಂಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇವಾಗ ನೀವು 50-50 ಥರ ಲೈಫ್ನ ಬದುಕಬೇಕಾ, ನೀವು ಬದುಕಿ, ಅದು ನಿಮ್ಮ ಇಷ್ಟ. ನನಗೆ ವರ್ಕ್ ಆಗಲ್ಲ, ನನಗೆ ಇಷ್ಟ ಇಲ್ಲ, ಬಟ್ ನಾನು ಯಾವತ್ತೂ ನಿಮ್ಮ ಮೇಲೆ ಕಮೆಂಟ್ ಮಾಡಲ್ಲ. ಬಟ್ ನನಗೆ ಆ ಥರ ನೀವು ಹೆಂಗೆ ಲೈಫ್ನ ಲೀಡ್ ಮಾಡ್ತೀರಾ ಆ ಥರ ಲೈಫ್ ಲೀಡ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಬೇರೆ ಥರ ಬದುಕ್ತೀನಿ, ಇದು ನನ್ನ ರಿಲೇಷನ್ಶಿಪ್ಗೆ ವರ್ಕ್ ಆಗುತ್ತೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ಅಲ್ಲ, ಹುಡುಗಿರಾಗಿ ಒಬ್ರನ್ನ ಒಬ್ಬರು ಸಪೋರ್ಟ್ ಮಾಡಬೇಕಲ್ವಾ. ನಿಮಗೆ ಆ ಥರ ಇಷ್ಟ ಇದೆಯಾ, ನೀವು ಚೆನ್ನಾಗಿರಿ, ನೀವು ಖುಷಿಯಿಂದ ಇರಿ ಅಂತ ನಾನು ಸಪೋರ್ಟ್ ಮಾಡಬೇಕು. ನೀವು ಬೇರೆ ವಿಮೆನ್ ಯಾರಾದರೂ ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅಂದರೆ ಶೀ ಈಸ್ ಹ್ಯಾಪಿ, ಅವ್ರು ಚೆನ್ನಾಗಿರಲಿ ಅಂತ ನೋಡಿ ಖುಷಿ ಪಡಬೇಕು. ಅಥವಾ ಅವ್ರ ಥರ ನಾವಿರಬೇಕು ಅಂತ ನಾವು ಅದಕ್ಕೆ ಬೆಳೆಯೋದಕ್ಕೆ ಟ್ರೈ ಮಾಡಬೇಕು ಹೊರತು ಅವ್ರು ಇವ್ರನ್ನ ಸುಮ್ಮನೆ ಕಾಲು ಎಳೆಯೋದು, ಕೆಟ್ಟದಾಗೆಲ್ಲ ಮಾತಾಡೋದು, ಇದೆಲ್ಲ ಎಷ್ಟು ನಾನ್ಸೆನ್ಸ್ ಅನಿಸುತ್ತೆ ಗೊತ್ತಾ. ಸೀರಿಯಸ್ಲಿ, ಅದು ನಾವು 2024 ಇದ್ದೀವಿ. ಈ ಜನ್ರೇಷನ್ ವುಮೆನ್ ಆಗಿ ಒಬ್ರಿಗೆ ಒಬ್ಬರು ಸಪೋರ್ಟ್ ಮಾಡೋದು ಬಿಟ್ಟು ಒಬ್ರನ್ನೊಬ್ರು ಕಾಲು ಎಳೆದ್ರೆ ಏನು ಅರ್ಥ ಇರುತ್ತೆ ಹೇಳಿ. ಅದು ಒಬ್ಬರು ಕನ್ನಡದವರು ಒಬ್ಬರು ಹುಡುಗಿ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾಳೆ. ನೀವು ನೋಡಿರ್ಬೋದು, ನೀವು ಯಾವುದೇ ಅದರ್ ಪೇಜ್ಗಳನ್ನ ನೋಡ್ಬೋದು. ಯೂಶ್ವಲಿ ನಂತರ ರೆಸಿಪೀಸ್ ಯಾರೂ ಮಾಡಲ್ಲ, ಎಸ್ಪೆಷಲಿ ನಮ್ಮ ಕನ್ನಡದವರು ಬರೀ ಮನೇಲಿ ಕುಕ್ ಮಾಡೋರಂತೂ ಯಾರೂ ಮಾಡಲ್ಲ. ನಾನು ಆ ಥರ ರೆಸಿಪೀಸ್ಗಳನ್ನೆಲ್ಲ ತೋರಿಸ್ತಾ ಇರ್ತೀನಿ. ಬಟ್ ಸ್ಟಿಲ್ ಈ ಥರ ಒಬ್ರಿಗೊಬ್ರು ಕಾಲು ಎಳೆದ್ರೆ ಏನು ಪ್ರಯೋಜನ ಹೇಳಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕಲ್ವಾ. ಐ ಹೋಪ್ ನೀವು ಈ ಥರ ಮತ್ತೆ ಇದೇ ಥರ ನಾನ್ಸೆನ್ಸ್ಗಳನ್ನ ಕ್ರಿಯೇಟ್ ಮಾಡಲ್ಲ ಅಂತ. ಲಿಟ್ರಲಿ ನನ್ನ ಹಸ್ಬೆಂಡ್ ನನಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಅವರು ನನಗೆ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆಯಿತಾ. ಅದರಿಂದ ನನಗೆ ನಾನು ಏನೇ ಕೆಲಸ ಮಾಡಬೇಕಂದ್ರೂ ನನಗೆ ಖುಷಿ ಅನಿಸುತ್ತೆ ಗೊತ್ತಾ. ಅದಕ್ಕೋಸ್ಕರ ನನಗೆ ಇಷ್ಟ ಬಂದಿದ್ದು ಮಾಡಿಕೊಂಡು ನಾನು ನನ್ನ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಕೆಲವೊಂದು ತುಣುಕುಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದನ್ನು ನೀವು ಯಾಕೆ ಈ ಥರ ಏನು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ತೀರಾ, ಅದು ಎಷ್ಟು ಕೆಟ್ಟ ಕಮೆಂಟ್ಸ್ ಎಲ್ಲ ಹಾಕ್ತೀರಾ ಅಂತ ಅಂದರೆ ನಿಜ ಅದು ಒಂಥರ ಹಿಂಸೆ ಅನಿಸುತ್ತೆ ಆಯಿತಾ. ನಾನು ಇನ್ಯಾವತ್ತೂ ನನ್ನ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಳಕ್ಕೆ ಹೋಗಲ್ಲ. ಇದು ಒಂದು ಸರಿ ನನ್ನ ಫಾಲೋವರ್ ಆಗಿ ಜೆನ್ಯೂನಾಗಿ ಫಾಲೋವರ್ ಆಗಿರೋರು ಇರೋರಿಗೆ ನನ್ನ ಬಗ್ಗೆ, ನನ್ನ ಲೈಫ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಟೈಮಿಂದ ನಾನು ಯಾವತ್ತೂ ಎಕ್ಸ್ಪ್ಲೇನ್ ಮಾಡಲ್ಲ. ದಿಸ್ ಈಸ್ ವಾಟ್ ಮೈ ಲೈಫ್ ಈಸ್. ನನಗೆ ಇಷ್ಟ ಆಗಿದ್ದನ್ನ ನನ್ನ ಲೈಫಲ್ಲಿ ಮಾಡ್ತೀನಿ. ಬಟ್ ನಾವು ಏನೇ ದುಡಿದ್ರೂ ಕೊನೆಗೆ ನಾವಿಬ್ಬರು ಹೆಂಗೆ ಥಿಂಕ್ ಮಾಡ್ತೀವಿ ಅಂದರೆ, ನಾನು ದುಡೀಲಿ ಅಥವಾ ಅವಿನಾಶ್ ದುಡೀಲಿ, ನಾವಿಬ್ಬರು ಕೊನೆಗೆ ಅದನ್ನೆಲ್ಲ ಸೇರಿಸ್ಬಿಟ್ಟು ನಾವೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ, ನಮ್ಮ ಫ್ಯೂಚರ್ಗೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಆ ದುಡ್ಡನ್ನ ಸೇವಿಂಗ್ಸ್ ಮಾಡೋಣ ಅನ್ನೋದು ನಾವು ಯೋಚನೆ ಮಾಡ್ತೀವಿ. ನಾನು ಅಡುಗೆ ಮಾಡಲಿ, ಅವಿನಾಶ್ ಅಡುಗೆ ಮಾಡಲಿ, ನಾನು ದುಡೀಲಿ, ಅವಿನಾಶ್ ದುಡೀಲಿ, ಫೈನಲಿ ಅದು ನಮಗೋಸ್ಕರ ಅನ್ನೋದು ನಮ್ಮ ಒಂದು ಲೈಫಲ್ಲಿ ಬದುಕ್ತಾ ಇರೋವಂಥ ರೀತಿ. ನಮಗೆ ಗೊತ್ತಿಲ್ಲ ನೀವು ಹೆಂಗೆ ಬದುಕ್ತಾ ಇದ್ದೀರಾ ಅಂತೇಳ್ಬಿಟ್ಟು. ಬಟ್ ನಿಮ್ಮ ಒಂದು ವ್ಯೂ ಪಾಯಿಂಟ್ನ ನನ್ನ ಮೇಲೆ ತೋರ್ಸೋಕ್ಕೆ ಬಂದರೆ ಡೆಫಿನೆಟ್ಲಿ ಐ ಡೋಂಟ್ ಅಕ್ಸೆಪ್ಟ್ ಇಟ್. ನಾನು ಇವತ್ತು ಫೈನಲಾಗಿ ಹೇಳ್ತಾ ಇದ್ದೀನಿ, ದಿಸ್ ಈಸ್ ವಾಟ್ ಮೈ ಲೈಫ್ ಈಸ್. ನಿಮ್ಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ನೋಡ್ಬೋದು, ಇಲ್ಲಾಂದರೆ ದಯವಿಟ್ಟು ನಿಮಗೆ ನಾನು ಅಷ್ಟೊಂದು ಇರಿಟೇಷನ್ ಅನಿಸಿದ್ರೆ ಬ್ಲಾಕ್ ಮಾಡಾಕ್ಬಿಡಿ, ಈ ಥರ ಕೆಟ್ಟ ಕಮೆಂಟ್ ಮಾಡೋದನ್ನ ನಿಲ್ಲಿಸ್ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅಪ್ ಟು ಯು. ನಾನು ಇನ್ಯಾವತ್ತೂ ಇದು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇಫ್ ಯು ಆರ್ ಲಿವಿಂಗ್ 50-50 ಆರ್ ಪೇಟ್ರಿಯಾರ್ಕಿಯಲ್ ವೇ ಆಫ್ ಲಿವಿಂಗ್ ಲೈಫ್, ಆರ್ ಯು ಆರ್ ಅ ಟ್ರ್ಯಾಡ್ ವೈಫ್ ಆರ್ ವಾಟ್ ಎವರ್ ಇಟ್ ಈಸ್, ನೀವು ಹೆಂಗಾದರೂ ಲೈಫ್ ಲೀಡ್ ಮಾಡ್ತಾಯಿರಿ, ಅದು ನಿಮ್ಮ ರಿಲೇಷನ್ಶಿಪ್ ವರ್ಕ್ ಆಗುತ್ತೆ, ನಿಮ್ಮ ಲೈಫಿಗೆ ವರ್ಕ್ ಆಗುತ್ತೆ, ದಟ್ ಈಸ್ ಓಕೆ. ಇಟ್ಸ್ ಇವತ್ತು ನಾನು ಒಬ್ಳಿಗೆ ಆಗಿರೋದ್ರಿಂದ 1 ಪಾಟ್ ಮೀಲ್ ಥರ ಒಂದು ಸಿಂಪಲ್ ಆದ ರೆಸಿಪಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಬಟರ್ ಬೀನ್ಸ್ದು ರೈಸ್ ಮಾಡಿದ್ದೀನಿ. ಇದು ನನ್ನ ಈ ಬುಕ್ಕಿಗೆ ಡೆವಲಪ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು. ನಾನು ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ಬಂತು. ಡೆಫಿನೆಟಾಗಿ ನೆಕ್ಸ್ಟ್ ಟೈಮು ನಿಮಗೆ ಇದನ್ನು ಮಾಡಿದಾಗ ರೆಸಿಪಿ ತೋರಿಸ್ತೀನಿ. ಇದಾದ ನಂತರ ಸ್ವಲ್ಪ ಕೆಲಸ ಇತ್ತು, ಅದನ್ನ ಮಾಡ್ಕೊತಾ ಇದ್ದೆ. ನನ್ನ ವೆಬ್ಸೈಟ್ ಕೂಡ ಡೆವಲಪ್ ಮಾಡಿಸ್ತಾ ಇದ್ದೀನಿ. ಇಟ್ಸ್ ಅಂಡರ್ ಡೆವಲಪ್ಮೆಂಟ್. ಆ ವೆಬ್ಸೈಟ್ನ ಮಾಡೋದಕ್ಕೂ ಸ್ವಲ್ಪ ಅದ್ರದ್ದೆಲ್ಲ ಕೆಲಸ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ಇವತ್ತೊಂದು ಮೀಟಿಂಗ್ ಕೂಡ ಇದೆ, ಆ ಮೀಟಿಂಗ್ ಹೋಗಬೇಕು ನನ್ನ ವೆಬ್ಸೈಟ್ ಡೆವಲಪ್ಮೆಂಟ್ ಮೇಲೆ. ಅದಾದ ನಂತರ ಕೆಲವೊಂದು ಎಡಿಟಿಂಗ್ ಇದೆ ಆ್ಯಂಡ್ ಶೂಟ್ಸ್ ಕೂಡ ಇದೆ, ಅದನ್ನೆಲ್ಲ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ನನ್ನ ವೆಬ್ಸೈಟ್ ಡೆವಲಪ್ಮೆಂಟ್ ಮೇಲೆ ಮತ್ತು ಸ್ವಲ್ಪ ಅದರ್ ವರ್ಕ್ ಇತ್ತು, ಅದನ್ನ ಮಾಡ್ಕೊತಾ ಇದ್ದೆ. ಇದು ಮಾಡಾದ ನಂತರ ನಾನು 1 ಗಂಟೆ ಕರೆಕ್ಟಾಗಿ ಸ್ವಲ್ಪ ನನ್ನ ಒಂದು ಫಾಸ್ಟ್ನ ಬ್ರೇಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬರ್ತೀನಿ.
ಸೊ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. 16:8 ರೇಷಿಯೋ ನನ್ನ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ದು ಏನು ಟೈಮ್ ಪೀರಿಯಡ್ ಬಂದು 16 ಅವರ್ಸ್ ಫಾಸ್ಟಿಂಗ್ ಮಾಡ್ತೀನಿ. 8 ಅವರ್ಸಲ್ಲಿ ನಾನು ಏನು ಊಟ ತಿಂತೀನಿ, ಅಥವಾ ನಂದು ಏನು ಈಟಿಂಗ್ ವಿಂಡೋ ಇದೆ ಅದು 8 ಅವರ್ಸ್ ಇರುತ್ತೆ. ನಾನು 1 o'clock ಫಾಸ್ಟ್ನ ಬ್ರೇಕ್ ಮಾಡಿ 7:30 ಅಷ್ಟರಲ್ಲೆಲ್ಲ ನನ್ನ ಊಟನ ಮುಗಿಸ್ಬಿಡ್ತೀನಿ, ನೈಟ್ ಡಿನ್ನರ್ನ. ಸೊ ಇವಾಗ ನಾನು 1 o'clock ಫಾಸ್ಟ್ನ ಬ್ರೇಕ್ ಮಾಡೋದಕ್ಕೆ ಫಸ್ಟು ಒಂದು 3-4 ಬಾದಾಮಿ, ಅದ್ರ ಜೊತೆಗೆ 1-2 ವಾಲ್ನಟ್ಸ್ ತಿಂತೀನಿ. ಸೊ ಅದಾದ ನಂತರ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ, ಒಂದು ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ಆ ಡ್ರಿಂಕ್ನ ಕುಡಿತೀನಿ. ಅದು ಬಂದು ಎಲ್ಲ ಥರ ಗ್ರೀನ್ಸು ಸಪ್ಲಿಮೆಂಟ್ಸ್ ಥರ ಒಂಥರ ಬಾಡಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ವಿ ಕಾಂಟ್ ಯೂಸ್ ಡೈಲಿ ಒಂದು ಅರ್ಧ ಏನು ಬೀಟ್ರೂಟು ಅಥವಾ ಒಂದು ಅರ್ಧ ಕ್ಯಾರೆಟ್ ಇರ್ಬೋದು, ಅಥವಾ ಒಂದಿಷ್ಟು ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲ ನಮ್ಮ ಮನೇಲಿ ಡೈಲಿ ತಂದಿಟ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ. ಮೇನ್ ರೀಸನ್ ಏನಂದರೆ ನಮ್ಮ ಮನೇಲಿ ರೆಫ್ರಿಜಿರೇಟ್ರು ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನ ಪೌಡರ್ ಫಾರ್ಮಲ್ಲಿ ತಂದಿಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಪೌಡರ್ ಫಾರ್ಮಲ್ಲಿ ತಂದಿಟ್ಕೊಂಡಿರೋದ್ರಿಂದ ಅದನ್ನೇ ನಾನು ಯೂಸ್ ಮಾಡ್ಕೊತೀನಿ ಇವಾಗ ನನ್ನ ಮೇನ್ ಸಪ್ಲಿಮೆಂಟ್ ಆಗಿ. ಸೊ ಅದು ನನ್ನ 2ನೇ ಡ್ರಿಂಕು. ಅಂದರೆ ಫಸ್ಟ್ ಡ್ರೈ ಫ್ರೂಟ್ಸು, ಆಮೇಲೆ ಅದು ಏನು ಸಪ್ಲಿಮೆಂಟ್ದು ಡ್ರಿಂಕ್ಸ್ ಇದೆ ಅಥವಾ ಪೌಡರ್ದು ಏನು ಪುಡಿದು ಒಂದು ಜ್ಯೂಸ್ ಥರ ಅದನ್ನ ಕುಡಿತೀನಿ. ಕೆಟ್ಟಾಗಿರುತ್ತೆ, ಕೈಯಾಗಿರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಬಂದು ನಾನು ಯಾವುದಾದ್ರೂ ಒಂದು ಫ್ರೂಟ್ ತಿಂತೀನಿ, ಆಯಿತಾ. ಸೊ ಲೈಕ್ ನನಗೆ ಯೂಶಲಿ ಯಾವುದಾದ್ರೂ ಫ್ರೂಟ್ಸ್ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಮೇಯ್ನ್ಲಿ ನನಗೆ ಫೇವ್ರೇಟ್ ಫ್ರೂಟ್ಸ್ ಬಂದು ತಾಯ್ಗುವ ಅಂತ ಬರುತ್ತಲ್ಲ ಅದು, ಮತ್ತು ಸೀತಾಪತ್ಲೆ ಹಣ್ಣು ಬರುತ್ತಲ್ಲ, ಕಸ್ಟರ್ಡ್ ಆ್ಯಪಲ್ಲ, ಹಾಂ ಅದು ನನಗೆ ಎರಡು ತುಂಬಾ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡಿಗೆ ಹೇಳಿದೆ ತಡ, ಒಂದಷ್ಟು ಡೈಲಿ ಒಂದಷ್ಟು ತಂದಿಡ್ತಾ ಇದ್ದಾರೆ. ಈ ಲಿಟ್ರಲಿ ಲೈಕ್ ನಾನು ಈ ನಡುವೆ ಜಾಸ್ತಿ ಸೀತಾಪತ್ಲ ಸೀಬೆಕಾಯಿ ತಿನ್ನು ಆ ಥರ ಆಗಿಬಿಟ್ಟಿದೆ. ಬಟ್ ಇಟ್ಸ್ ಓಕೆ, ನನಗೆ ಇಷ್ಟ ಆಗುತ್ತೆ ತುಂಬಾ. ಸೊ ಆ ಥರ ಯಾವುದೋ ಒಂದು ಫ್ರೂಟ್ನ ತಿಂದ್ಬಿಡ್ತೀನಿ. ಸೊ ಇವಾಗ ನಾನು ನನ್ನ ಒಂದು ಸಪ್ಲಿಮೆಂಟ್ ಅಥವಾ ಗ್ರೀನ್ ಜ್ಯೂಸ್ ಏನಿದೆ ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಫಸ್ಟು ಬೀಟ್ರೋಟ್ ಪೌಡರು. ಇದು ನಾನು ಒಂದು 1/4 ಸ್ಪೂನ್ ಅಂತ ಅನ್ಕೋಬೋದು, ಅಷ್ಟು ಹಾಕ್ಕೊತೀನಿ. ಜಾಸ್ತಿ ಏನು ಹಾಕ್ಕೊಳ್ಳಲ್ಲ, ಎಲ್ಲ ಸ್ವಲ್ಪ ಅಷ್ಟೇ. ತುಂಬ ಜಾಸ್ತಿ ಆದ್ರೂ ಇದು ಕುಡಿಯೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ಅದಾದ ನಂತರ ಒಂದು 1/4 ಸ್ಪೂನಷ್ಟು ಪಾಲಕ್ ಸೊಪ್ಪು ಪೌಡರು. ಅದಾದಮೇಲೆ ಇನ್ನೊಂದು 1/4 ಸ್ಪೂನಷ್ಟು ಇದು ಆಮ್ಲ ಅಥವಾ ನೆಲ್ಲಿಕಾಯಿ ಪೌಡರ್ ಬರುತ್ತಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಮೊರಿಂಗಾ ಪೌಡರ್ ಅಂತ ಬರುತ್ತೆ, ಅಂದರೆ ಮೊರಿಂಗಾ ಅಂದರೆ ನುಗ್ಗೆ ಸೊಪ್ಪಿನ ಪೌಡ್ರು. ಅದನ್ನು ಇನ್ನೊಂದು 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ಇದು 4ನ ಹಾಕ್ಕೊತೀನಿ ಫಸ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ, ಸ್ವಲ್ಪನೇ ನೀರು, ಜಾಸ್ತಿ ಆದ್ರೂ ಕುಡಿಯೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಥರದ್ದೊಂದು ಏನಂತಾರೆ, ಇದು ಫ್ರಾತರ್ ಬರುತ್ತಲ್ಲ, ಮಿಲ್ಕ್ ಫ್ರಾತರು, ಆ ಥರದನ್ನ ಇಟ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದನ್ನು ಆನ್ ಮಾಡಿ ಹಿಂಗೆ ಕಲಿಸ್ಕೊಂಡ್ರೆ ಆಗೋಯ್ತು. ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ಥರದನ್ನ ಇಟ್ಕೊಂಡಿದ್ದೀನಿ. ನೀವು ಆರಾಮಾಗಿ ಸ್ಪೂನಲ್ಲಿ ಬೇಕಾದರೂ ಕಲಿಸ್ಕೋಬೋದು, ಅಥವಾ 2 ಲೋಟಕ್ಕೆ ಹಿಂಗೆ ತಿರುಗಿಸಿ ಮಗ್ಚಿ ಹಾಕ್ಕೊಂಡ್ರೂ ಆಗುತ್ತೆ, ನಡೆಯುತ್ತೆ. ಸೊ ಇದೇ ನಂದು ಏನು ವೈಟಮಿನ್ದು ಡ್ರಿಂಕ್ ಅಂತ ಹೇಳಿದ್ರೆ. ಸೊ ನನ್ನ ಫಸ್ಟ್ ಮೀಲ್ ಬಂದುಬಿಟ್ಟು ನಾನು ಫಸ್ಟು ತಿನ್ನೋದೇ ಬಾದಾಮಿ ಮತ್ತು ವಾಲ್ನಟ್, ಅಥವಾ ಬರೀ ಬಾದಾಮಿ ಅಂದ್ಕೊಳ್ಳಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ನಾನು ತಿಳ್ಕೊಂಡಿರೋಂಗೆ ಈಗ ನಾವು ಫಸ್ಟೇ ಏನಾದರೂ ಶುಗರಿ ಥರದ್ದೆಲ್ಲ ತಿಂದರೆ ನಮಗೆ ಶುಗರ್ ಸ್ಪೈಕ್ ಆಗುತ್ತೆ. ಸೊ ಅದರಿಂದ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ, ನಿಮ್ಗೆ ಅದ್ರ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಶುಗರ್ ಸ್ಪೈಕ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಏನಾದರೂ ಫಸ್ಟು ತಿನ್ನಬೇಕಾದಾಗ ಈ ಥರ ಹೆಲ್ದಿ ಫ್ಯಾಟಿ ಐಟಮ್ಸ್ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲೂ ಮೇಯ್ನಾಗಿ ಬಾದಾಮಿ ಒಳ್ಳೆಯದು ಅಂತ ಹೇಳ್ತಾರೆ, ಫಾಸ್ಟ್ನ ಬ್ರೇಕ್ ಮಾಡೋದಕ್ಕಿರ್ಬೋದು. ಈ ಥರ ಬೆಳಗ್ಗೆ ಏನಾದರೂ ನಾವು ಫಸ್ಟ್ ತಿನ್ನಬೇಕಾದ್ರೆ ಫಸ್ಟ್ ಬಾದಾಮಿ ತಿನ್ನೋದು ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಫಸ್ಟು ಬಾದಾಮಿ ಅಥವಾ ಏನಾದರೂ ಡ್ರೈ ಫ್ರೂಟ್ಸ್ನ ತಿಂತೀನಿ. ಸೊ ಆ್ಯಕ್ಚುಲಿ ನನಗೆಲ್ಲ ಗೊತ್ತಿದೆ ಅಂತಲ್ಲ, ನಾನು ತಿಳ್ಕೊಂಡಿರೋದು, ರಿಸರ್ಚ್ ಮಾಡಿರೋದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ನನಗೆ ಗೊತ್ತಿರೋಷ್ಟು. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸುಮ್ಮನೆ ಬೈಯೋಕ್ಕೆಲ್ಲ ಹೋಗ್ಬೇಡಿ, ಆಯಿತಾ. ನೈಸಾಗಿ ನೀವು ಹೇಳೋದು ಹೇಳ್ತೀರಾ, ಚೆನ್ನಾಗಿ ಹೇಳ್ಬೋದಲ್ವಾ, ಅದು ಬಿಟ್ಟು ಯಾಕೆ ಬೈಬೇಕು ಯಾರನ್ನಾರು ಒಬ್ರನ್ನ. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ವಾಲ್ನಟ್ಸಿಂದನೂ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ವಾಲ್ನಟ್ ಬಂದು ಗುಡ್ ಸೋರ್ಸ್ ಆಫ್ ಫ್ಯಾಟ್ ಅಂತ ಹೇಳ್ಬೋದು. ಜನಗಳು ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ವೆಯ್ಟ್ ಲಾಸ್ ಆಗೋಕ್ಕೆ ಫ್ಯಾಟೇ ತಿನ್ನಬಾರ್ದು ಅಂದ್ಕೊತಾರೆ. ಫ್ಯಾಟ್ನ ರೆಡ್ಯೂಸ್ ಮಾಡಬೇಕು, ಬಟ್ ನಮ್ಮ ಬಾಡಿಗೆ ಇಷ್ಟು ಅಮೌಂಟ್ ಆಫ್ ಹೆಲ್ದಿ ಫ್ಯಾಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಬೇಕಾಗಿರುತ್ತೆ.
ಅದನ್ನ ತಿನ್ಬೋದು. ಅದನ್ನ ನೀವು ಆಯಿಲಲ್ಲಿ ತೊಗೊಳೋದಕ್ಕಿಂತ ಏನು ಹೆಲ್ದಿ ಫ್ಯಾಟ್ಸ್ ನಮ್ಮ ಬಾಡಿಗೆ ಬೇಕಾಗಿರೋ ಫ್ಯಾಟ್ಸ್ನ ನೀವು ಆಯಿಲು ಈ ಥರದ್ರಲ್ಲಿ ತೊಗೊಳೋದಕ್ಕಿಂತ ಈ ಥರ ಡ್ರೈ ಫ್ರೂಟ್ಸು, ಆವಕಾಡೋ ಅಥವಾ ಕೊಕೊನಟ್ಟು ಇದರಿಂದ ತೊಗೊಂಡ್ರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಡ್ರಿಂಕ್ನ ಕುಡಿತಾ ಇದ್ದೀನಿ. ಸೊ ಈ ಡ್ರಿಂಕ್ ತುಂಬಾ ಕೆಟ್ಟದಾಗಿರುತ್ತೆ ಕುಡಿಯೋಕ್ಕೆ, ಬಟ್ ಅದೇ ಇದರಲ್ಲೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಗುತ್ತಲ್ಲ, ಎಲ್ಲ ಥರ ವೈಟಮಿನ್ಸು ಇರುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ನಿಮ್ಗೇನಾದರೂ ಇನ್ನು ಫ್ರೆಶ್ ಆಗಿರೋದು ಸಿಗುತ್ತೆ ಅಂದರೆ ಅದೇ ಥರ ಮಾಡ್ಕೊಂಡು ಕುಡಿಬೋದು. ಬಟ್ ಫ್ರೆಶ್ ಆಗಿರೋದು ಡೈಲಿ ತಂದಿಟ್ಕೊಂಡು ಇಷ್ಟಿಷ್ಟೇ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ದಿಸ್ ಈಸ್ ಅ ಬೆಟರ್ ವೇ ಅಂತ ಹೇಳ್ಬಿಟ್ಟು ನಾನು ಈ ಥರ ಯೂಸ್ ಮಾಡ್ಕೊತೀನಿ. ಸೊ ಕೆಟ್ಟದಾಗಿರುತ್ತೆ, ಅಷ್ಟೊಂದು ಕೆಟ್ಟದಾಗೇನಿರಲ್ಲ, ಸ್ವಲ್ಪ ಕೆಟ್ಟದಾಗಿರುತ್ತೆ. ಆಬ್ವಿಯಸ್ಲಿ ಸಕ್ಕರೆ ಥರ ಟೇಸ್ಟಿಯಾಗಂತೂ ಇರಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಒಂದು ಸಿಬಿಕಾಯಿ ತಿಂತಾಯಿದ್ದೀನಿ. ಮತ್ತೆ ಸಿಗೋಣ. ಸೊ ಇವಾಗ ನಾನು ಮೇಯ್ನಾಗಿ ಲಂಚ್ ಮಾಡ್ತೀನಿ. ಇವತ್ತು ಬಟರ್ ಬೀನ್ ರೈಸ್ ಮಾಡಿದ್ದೀನಿ. ಸೊ ಇದು ನನ್ನ ಈ ಬುಕ್ಕಿಗೋಸ್ಕರ ಡೆವಲಪ್ ಮಾಡಿದೆ ರೆಸಿಪಿನ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಯಾವುದಾದ್ರೂ ಒಂದು ರೆಸಿಪಿನ ಡೆವಲಪ್ ಮಾಡಿದ್ರೆ ಅದು ಚೆನ್ನಾಗಿ ಬಂದರೆ ಮಾತ್ರನೇ ನಿಮಗೆ ತೋರಿಸ್ತೀನಿ ಅಥವಾ ಈ ಬುಕ್ಕಿಗೆ ಹಾಕ್ತೀನಿ, ಇಲ್ಲ ಅಂದರೆ ನಾನು ಅದು ಹಾಕೋಕ್ಕೆ ಹೋಗಲ್ಲ. ಆಬ್ವಿಯಸ್ಲಿ ನಾವೇನಾದರೂ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಾನೊಂದು ಅಂದಾಜು ಮೇಲೆ ನೋಡ್ಕೊಂಡು ಹಾಕಿರ್ತೀನಿ. ಅದು ಚೆನ್ನಾಗಿ ಬಂದರೆ ಮತ್ತಿನ್ನೊಂದು ಸರಿ ಟ್ರೈ ಮಾಡಿ ಪರ್ಫೆಕ್ಟ್ ಮಾಡಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅಥವಾ ನಾನು ಈ ಬುಕ್ಕಲ್ಲಿ ಶೇರ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಫಸ್ಟ್ ಟೈಮ್ ಏನಾದರೂ ಮಾಡ್ತಿದ್ದೀನಿ ಅಂದರೆ ಅದನ್ನ ನಿಮಗೆ ಹೇಳಿಬಿಟ್ಟೆ ನಾನು ಮಾಡ್ತೀನಿ. ಏನಾದರೂ ರೆಸಿಪೀಸ್ ಮಾಡ್ತಾಯಿದ್ರೆ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಆ ಥರ ಮಾಡ್ತೀನಿ. ಸೊ ಇವಾಗ ಊಟ ಮಾಡೋಣ. ಸೊ ಇವಾಗ ನಾನು ಮಾಡಿರೋತಕ್ಕಂಥದ್ದು ಒಂದು ಹೈ ಪ್ರೋಟೀನ್ ಹೈ ಫೈಬರ್ ಒಂದು ಬಟರ್ ಬೀನ್ ರೈಸ್ ಅಂತ ಹೇಳ್ಬೋದು. ಸೊ ಈ ಬಟರ್ ಬೀನ್ ಅನ್ನೋದು ನಾನು ಆಲ್ರೆಡಿ ಒಂದು ರೆಸಿಪಿ ತೋರಿಸಿದ್ದೀನಿ ಬಟರ್ ಬೀನ್ದು, ನೀವು ನೋಡ್ಕೋಬೋದು ಲಾಸ್ಟ್ ವೀಡಿಯೋಗಳಲ್ಲಿ. ಈ ಬಟರ್ ಬೀನ್ ಅನ್ನೋದು ಒಂಥರ ಕಾಳು ಆಯಿತಾ, ಲೈಕ್ ಹೆಂಗೆ ರಾಜ್ಮಾ ಕಾಳುಗಳು ಅಥವಾ ಚಿಕ್ಪಿ ಅಥವಾ ಕಾಬೂಲ್ ಕಡಲೆಕಾಳು ಹೆಂಗೆ ಬರುತ್ತೆ ಅದೇ ಥರ ಇದು ಕೂಡ ಒಂದು ಕಾಳು. ಸೊ ಇದು ತುಂಬಾ ಹೈ ಪ್ರೋಟೀನ್ ಆಗಿರುತ್ತೆ. 100 ಗ್ರಾಮ್ಗೆ ಜಸ್ಟ್ 115 ಕ್ಯಾಲರೀಸ್ ವಿತ್ 8 ಗ್ರಾಮ್ ಅಷ್ಟು ಪ್ರೋಟೀನ್ ಬರುತ್ತೆ. ತುಂಬಾ ಹೈ ಪ್ರೋಟೀನ್ ವೆಜಿಟೇರಿಯನ್ಸ್ಗೆ ಅಂತ ಹೇಳ್ಬೋದು. ಲೈಕ್ ಇದನ್ನ ಕೂಡ ನಿಮ್ಮ ಮನೆ ಅಡುಗೆಗಳಲ್ಲಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ವೆಜಿಟೇರಿಯನ್ಸ್ಗೆಲ್ಲ ಈಸಿಯಾಗಿ ಪ್ರೋಟೀನ್ ಸಿಕ್ತಂಗೆ ಆಗಿಬಿಡುತ್ತೆ. ಸೊ ಡೆಫಿನೆಟ್ ಆಗಿ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಇದ್ರ ರೆಸಿಪಿನ ನಿಮಗೆ ತೋರಿಸ್ತೀನಿ. ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ಏನು ಹೈ ಪ್ರೋಟೀನ್ ರೆಸಿಪಿ ಇದೆ ವೆಜಿಟೇರಿಯನ್ಸ್ಗೆ ಇಷ್ಟೇ ಸಾಕಾಗ್ಬಿಡುತ್ತೆ. ನಾನು ಇದಕ್ಕೆ ಒಂದು 2 ಎಗ್ ಹಾಕ್ಕೊತಾ ಇದ್ದೀನಿ. ಸೊ ಈ ರೈಸ್ ಬಂದ್ಬಿಟ್ಟು ವೆಜಿಟೇರಿಯನ್ಸ್ಗಂತೂ ಬೆಸ್ಟ್ ಅಂತ ಹೇಳ್ಬೋದು. ನಾನು ಮೇಯ್ನಾಗಿ ಫಸ್ಟು ಈ ಬುಕ್ನ ನಾನು ವೆಜಿಟೇರಿಯನ್ಸ್ಗೋಸ್ಕರ ಅಂತಲೇ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ವೆಜಿಟೇರಿಯನ್ ಹೈ ಪ್ರೋಟೀನ್ ಮೀಲ್ಸು. ಸೊ ಇದು ಬಂದು ವೆಜಿಟೇರಿಯನ್ಸ್ಗಂತೂ ಬೆಸ್ಟ್ ಒನ್. ಆಮೇಲೆ ಎಷ್ಟೊಂದು ಜನ ನನಗೆ ಅಡುಗೆ ಮಾಡೋಕ್ಕಾಗಲ್ಲ, ಜಾಸ್ತಿ ಡಿಶಸ್ ಮಾಡೋಕ್ಕಾಗಲ್ಲ, ಒಂದು ಪಾಟ್ ಥರ ಮಾಡ್ಕೊಬಿಡೋಕ್ಕೆ ಯಾವುದಾದ್ರೂ ಈಸಿಯಾಗಿ ಹೇಳಿ ಅಂತ. ಇವೆಲ್ಲ ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೋಗ್ಬಿಡುತ್ತೆ. ನನ್ನ ಹಸ್ಬೆಂಡ್ ಇಲ್ಲ ಅಂದರೂ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಇಟ್ಸ್ ವೆರಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. and high protein, well balanced, nutritious, high fiber, high protein, well balanced, nutritionally balanced ರೆಸಿಪಿ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ಬೋದು, ರೈಸ್ ಅಂತ ಹೇಳ್ಬೋದು. ಎಂಥ ಬಿಗಿನರ್ಸ್ ಕೂಡ ಮಾಡ್ಕೋಬೋದು ಆ ಥರ ಒಂದು ರೆಸಿಪಿ ಇದು. ಸೊ ಇದ್ರ ಜೊತೆಗೆ ನಾನು ಯಾಕೆ ಎಗ್ ತೊಗೊಂಡಿದ್ದೀನಿ ಅಂದರೆ, ನಾನು ಒಂದು ದಿನಕ್ಕೆ 100 ಗ್ರಾಮ್ಗಿಂತ ಜಾಸ್ತಿ ಪ್ರೋಟೀನ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಮುಂಚೆಯಿಂದನೂ ನಾನು ತಿಂತಾಯಿದ್ದೀನಿ 100 ಗ್ರಾಮ್ಗಿಂತ ಜಾಸ್ತಿ ಪ್ರೋಟೀನು. ಸೊ ಅದಕ್ಕೋಸ್ಕರ ಇನ್ನೊಂದು 2 ಎಗ್ ಹಾಕೊಂಡ್ರೆ ಜಾಸ್ತಿ ಪ್ರೋಟೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು 2 ಎಗ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ನಾನು ಆದಷ್ಟು ಒಂದು ದಿನದಲ್ಲಿ 1600ಇಂದ 1700 ಕ್ಯಾಲ್ರಿವರೆಗೂ ಫುಡ್ನ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಾನು ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ ಆ್ಯಂಡ್ ತುಂಬ ಆ್ಯಕ್ಟಿವಾಗಿ ಕೂಡ ಇರ್ತೀನಿ. ನಾನು ವಾಕೆಲ್ಲ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ, ಸೂರ್ಯ ನಮಸ್ಕಾರಗಳೆಲ್ಲ ಮಾಡ್ತಾಯಿದ್ದೀನಿ. ಸೊ ನನ್ನ ಬಾಡಿಗೆ ಇಷ್ಟು ನಾನು ಫುಡ್ ಬೇಕಾಗುತ್ತೆ. ನಾನು ತುಂಬ ಕಡಿಮೆ ಊಟ ತಿಂದೆಲ್ಲ ವೆಯ್ಟ್ ಲಾಸ್ ಮಾಡ್ತಾಯಿಲ್ಲ ಆಯಿತಾ. ನೀವೆಲ್ಲ 1900 ಕ್ಯಾಲ್ರೀಸು 1100 ಕ್ಯಾಲ್ರೀಸ್ ಈ ಥರ ಎಲ್ಲ ಊಟ ತಿಂದರೆ ಏನಾಗುತ್ತೆ ಗೊತ್ತಾ, ನೀವು ಒಂದು ಸರಿ
ಈ ಒಂದು ಏನು ಈ ಥರ ಒಂದು ಕಡಿಮೆ ತಿನ್ನೋದನ್ನು ಸ್ಟಾಪ್ ಮಾಡ್ತೀರಾ ಅಂದ್ಕೊಳ್ಳಿ, ಆವಾಗ ನಿಮ್ಮ ವೆಯ್ಟು ಒಂದೇ ಸರಿ ಬೌನ್ಸ್ ಆಗಿಬಿಡುತ್ತೆ, ಒಂದೇ ಸರಿ ಡಬಲ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಆ ಥರ ತುಂಬ ಕಡಿಮೆ ಊಟ ತಿನ್ಕೊಂಡು ಮತ್ತೆ ವೆಯ್ಟ್ನ ರೀಗೇನ್ ಮಾಡೋದಕ್ಕಿಂತ ನೀವೆಷ್ಟು ಊಟ ತಿಂತಾಯಿದ್ದೀರೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಬೇಕು. ಒಂದು 20% ಅಷ್ಟು ಊಟ ಕಡಿಮೆ ಮಾಡಿಕೊಂಡು ಜೊತೆಗೆ ಚೆನ್ನಾಗಿ ವರ್ಕೌಟ್ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ ಮಾಡಿದ್ರೆ ಅದು ಸಸ್ಟೈನಬಲ್ ಆಗಿ ಇರುತ್ತೆ. ಸೊ it's really good. ಸೂಪರ್ ಈಸಿ, ಸೂಪರ್ ಟೇಸ್ಟಿ, ಸೂಪರ್ ಫ್ಲೇವರ್ಫುಲ್. ಆದಷ್ಟು ಬೇಗ ಡೆಫಿನೆಟಾಗಿ ರೆಸಿಪಿನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಡೆಫಿನೆಟಾಗಿ ರೆಸಿಪಿ ತೋರಿಸ್ತೀನಿ. ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ಅವಿನಾಶ್ ಏನಾದರೂ ಊಟಕ್ಕಿಲ್ಲ ಅಂದರೆ ಒಂಥರ ಹೊರ್ಗಡೆ ಏನಾದರೂ ತಿನ್ಬಿಡೋಣ ಬಿಡು, ಆರ್ಡರ್ ಮಾಡ್ಕೊಂಡು ತಿನ್ಬಿಡೋಣ ಬಿಡು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಆಯಿತಾ. ಆದರೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೇನು ಗೊತ್ತಾ, ಹೊರ್ಗಡೆ ಅದೆಷ್ಟು ರೂಪಾಯಿ ಕೊಟ್ಟು ಆರ್ಡರ್ ಮಾಡ್ಕೊಂಡು ತಿಂತೀನಲ್ವಾ, ಅದ್ರ ಬದಲು ಅದೇ ದುಡ್ಡು ಕೊಟ್ಟು ಏನಾದರೂ ನನಗೆ ಟೇಸ್ಟಿ ಅನಿಸೋ ಥರದ್ದು ಮನೇಲೇ ಮಾಡ್ಕೊಳ್ಳೋ ಥರದ್ದು ಪ್ರಾಡಕ್ಟ್ಸ್ಗಳನ್ನ ಇದು ಝೆಪ್ಟೋ, ಬ್ಲಿಂಕಿಟ್ಟು, ಸ್ವಿಗ್ಗಿ ಇದು ಬರ್ತಾವಲ್ಲ ಅದರಲ್ಲಿ ತರಿಸ್ಕೊಂಬಿಟ್ಟು ಆರಾಮಾಗಿ ನಾನು ಅದನ್ನೇ ಮನೇಲಿ ಮಾಡ್ಕೊಂಡು ತಿನ್ಬೇಡ ಅನ್ನೋ ಥರ ಆ ಥರ ನಾನು ಥಿಂಕ್ ಮಾಡ್ತಾ ಇರೋದು. ಇವಾಗ ನನ್ನ ಮೆಂಟಾಲಿಟಿನ ಆ ಥರ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಯಾವಾಗಲೂ ಹೋಟ್ಲಲ್ಲಿ ತಿಂದರೆ ಅಷ್ಟೊಂದು ಒಳ್ಳೇದಲ್ಲ. ಹೋಟ್ಲಲ್ಲಿ ತಿನ್ನಬೇಕು ಟೇಸ್ಟಿಗೋಸ್ಕರ, ಆವಾಗವಾಗ ಯಾವಾಗೋ ಒಂದೊಂದು ಸರಿ ಓಕೆ, ಡೈಲಿ ಹೋಟ್ಲಲ್ಲಿ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ಥರ ಒಂದು ನನ್ನ ಮೆಂಟಾಲಿಟಿನ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಬಿಟ್ಟಿದ್ದೀನಿ. ನನಗೆ ಏನಾದರೂ ಹೊರಗಡೆ ತಿನ್ಬೇಕನ್ಸಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಚಿಯಾ ಪುಡ್ಡಿಂಗು ಇವತ್ತು ಇದು ಮಾಡಿಲ್ಲ ಅಂದರೆ ನಾನು ಚಿಯಾ ಪುಡ್ಡಿಂಗ್ ಮಾಡ್ಕೊತಾ ಇದ್ದೆ ಮಧ್ಯಾಹ್ನ ಊಟಕ್ಕೇ. ಸೊ ಅದು ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ. ಆಮೇಲೆ ಈಗ ನನ್ನ ಕೈಲಿ ಕೋಕೋನಟ್ ಮಿಲ್ಕ್ನ ಮಾಡೋ ಅಷ್ಟು ಪೇಷನ್ಸ್ ಇಲ್ವಾ, ಹೊರಗಡೆಯಿಂದ ತರಿಸ್ಕೊತೀನಿ. ಅದೇ ದುಡ್ಡು, ಈಗ ಎಷ್ಟು ಹೊರಗಡೆ ಫುಡ್ಡಿಗೆ ಎಷ್ಟು ದುಡ್ಡು ಹಾಕ್ತೀನೋ ಅದೇ ದುಡ್ಡಲ್ಲಿ ನಾನು ಹೊರಗಡೆಯಿಂದ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತರಿಸ್ಕೊಂಬಿಟ್ಟು ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಟೇಸ್ಟಿಯಾಗಿರೋದನ್ನ ಮಾಡ್ಕೊಂಡು ತಿನ್ಕೊತೀನಿ. ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ, ಗಿಲ್ಟ್ ಕೂಡ ಫೀಲ್ ಆಗೋಲ್ಲ. ಒಂಥರ ಏನೋ ಟೇಸ್ಟಿಯಾಗಿ ತಿಂದೆ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ನೆಮ್ಮದಿ ಕೂಡ ಇರುತ್ತೆ. ಸೊ ನೀವು ಕೂಡ ಈ ಥರದನ್ನ ಫಾಲೋ ಮಾಡಿ, ಡೆಫಿನೆಟಾಗಿ ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಚಿಯಾ ಪುಡ್ಡಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನನಗೆ ಇವತ್ತು ಚಿಯಾ ಪುಡ್ಡಿಂಗ್ ತಿನ್ನಬೇಕು ಅಂತೇಳಿ ಕ್ರೇವಿಂಗ್ಸ್ ಆಗ್ತಾಯಿದೆ. ಸೊ ಅದಕ್ಕೆ ಏನು ಗೊತ್ತಾ, ನಂಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ದಾಗೆಲ್ಲ ನಾನು ಚಿಯಾ ಪುಡ್ಡಿಂಗ್ ಮಾಡ್ಕೊಂಡು ತಿಂತೀನಿ. ಅಥವಾ ನಂಗೆ ಚಿಯಾ ಪುಡ್ಡಿಂಗ್ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಚಿಯಾ ಪುಡ್ಡಿಂಗ್ ಮಾಡ್ಕೊಂಡು ತಿಂತೀನಿ. ನಾನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಇವಾಗ ಚಿಯಾ ಪುಡ್ಡಿಂಗ್ನ ನೆನೆಸ್ಬಿಟ್ಟು ಇಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಅವಿನಾಶ್ ಬರ್ತಾರೋ ಬರಲ್ವೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಬರೀ ನನಗೆ ಮಾತ್ರ ನೆನೆಸ್ತಾ ಇದ್ದೀನಿ. ಇಲ್ಲಿ 2 ಸ್ಪೂನ್ಸ್ ಆಫ್ ಚಿಯಾ ಪುಡ್ಡಿಂಗ್ ಹಾಕಿದ್ದೀನಿ. 2 ಸ್ಪೂನ್ಸ್ ಆಫ್ ಚಿಯಾ ಸೀಡ್ಸ್ ಹಾಕಿದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಕೋಕೋನಟ್ ಮಿಲ್ಕ್ ಹಾಕ್ತೀನಿ. ನೀವು ಕೋಕೋನಟ್ ಮಿಲ್ಕ್ನ ಮಾಮೂಲಿ ಮನೆಯಲ್ಲೇ ಮಾಡ್ಕೋಬೋದಾಯ್ತಾ. ಇವತ್ತು ನಾನು ಲೇಝಿ ಅಥವಾ ನನಗೆ ಟೈಮ್ ಇಲ್ಲ, ಕಾಯಾರು ಹೊಡಿತಾರೆ ಅಂತ ಹೇಳ್ಬಿಟ್ಟು ಇದೊಂದು ಕೋಕೋನಟ್ ಮಿಲ್ಕ್ನ ತರಿಸ್ಕೊಂಡಿದ್ದೀನಿ. ನೀವು ನಾರ್ಮಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಏನು ಗೊತ್ತಾ, ಮನೆ ಹಾಲಿರುತ್ತೆ ನೋಡಿ, ಹಸು ಹಾಲಿಗಿಂತ ಕೋಕೋನಟ್ ಮಿಲ್ಕ್ ಹಾಕಿದ್ರೆ ಈ ಚಿಯಾ ಪುಡ್ಡಿಂಗು ತುಂಬಾ ಟೇಸ್ಟಿ ಬರುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಬೇಕಾದರೆ ಎಸ್ಪೆಷಲಿ ಮನೆಯಲ್ಲಿ ಮಾಡಿರೋ ಕೋಕೋನಟ್ ಮಿಲ್ಕು. ನನಗೆ ಅಂಗಡಿನಲ್ಲಿ ಮಾಡಿರೋ ಕೋಕೋನಟ್ ಮಿಲ್ಕ್ ಏನು ಅಷ್ಟು ಇಷ್ಟ ಆಗೋಲ್ಲ. ಇವತ್ತೊಂದಿನ ತರಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ನೀವು ಮನೆಯಲ್ಲಿ ಮಾಡಿರೋ ಕೋಕೋನಟ್ ಮನೆಯಲ್ಲಿ ಮಾಡಿರೋ ಕೋಕೋನಟ್ ಮಿಲ್ಕ್ನ ಯೂಸ್ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ಇದು ಸ್ವಲ್ಪ ಹೊತ್ತು ನೆನಿಬೇಕಾಯ್ತಾ. ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ, ರೆಫ್ರಿಜಿರೇಟ್ರ್ ಯೂಸ್ ಮಾಡೋದು ನಮ್ಮ ಮನೇಲಿ, ನಿಮಗೆ ಗೊತ್ತಿರ್ಬೋದು. ಸೊ ಅದಕ್ಕೋಸ್ಕರ ನಾನು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನೆಂದು ಈ ಕಾಳುಗಳೆಲ್ಲ, ಈ ಚಿಯಾ ಕಾಳುಗಳೆಲ್ಲ ಏನಿದೆ, ಚಿಯಾ ಸೀಡ್ಸು, ಇದೆಲ್ಲದೂ ಅಳ್ಕೋಬೇಕು, ಅಂದರೆ ಗಟ್ಟಿಗೆ ಆಗಬೇಕು. ಅಲ್ಲಿವರೆಗೂ ನೆನೆಯೋಕ್ಕಿಡೋಣ. ಸೊ ಇದು ನಾನೊಂದು ಸಂಜೆ ಸ್ನ್ಯಾಕ್ಸ್ ಥರ ತಿಂತೀನಿ, ಅದಕ್ಕೋಸ್ಕರ ಇವಾಗಲೇ ನೆನೆಸಿಡ್ತಾ ಇದ್ದೀನಿ.
ಯಾ ಇವಾಗ ನಾನು ಚಿಯಾ ಪುಡ್ಡಿಂಗ್ನ ಏನು ಸ್ನ್ಯಾಕ್ಸಿಗೋಸ್ಕರ ಈವ್ನಿಂಗ್ ಹಂಗೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಅದು ಆಲ್ರೆಡಿ ಎಕ್ಸ್ಪ್ಯಾಂಡ್ ಆಗಿದೆ ಈ ಚಿಯಾ ಸೀಡ್ಸ್ ಎಲ್ಲ ಕೊಕೊನಟ್ ಮಿಲ್ಕಲ್ಲಿ ಹಾಕಿ ನೆನೆಸಿಟ್ಟಿದ್ದು ಇದಕ್ಕೊಂದೆರಡು ಡೇಟ್ಸ್ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಪಂಪ್ಕಿನ್ನು ಸನ್ಫ್ಲವರು ಜೊತೆಗೆ ಮೆಲನ್ ಸೀಡ್ಸ್ ಎಲ್ಲ ಮಿಕ್ಸ್ ಮಾಡಿಟ್ಟಿರೋ ಒಂದು ಸೀಡ್ ಮಿಕ್ಸ್ ಇದೆ, ಅದನ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡೆ. ಇದಕ್ಕೊಂದು 2-3 ವಾಲ್ನಟ್ನ ಕ್ರಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಪಿಸ್ತಾ ಕೂಡ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ 4-5 ಥರ ಪಿಸ್ತಾ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಡೇಟ್ಸ್ ಪೌಡರ್ ಅಂತ ಬರುತ್ತೆ, ಡ್ರೈ ಡೇಟ್ಸ್ ಪೌಡರ್ ಅಂತ, ಏನು ಖರ್ಜೂರ ಇರುತ್ತೆ ನೋಡಿ ಅದು ಒಣಗಿದ ಖರ್ಜೂರದ್ದು ಪೌಡರ್ ಅಂತ ಬರುತ್ತೆ, ಅದನ್ನು ನೀವು ಸೇರಿಸ್ಕೋಬೋದು ಸ್ವೀಟ್ನರ್ ಆಗಿ. ಸಕ್ಕರೆ ಅಥವಾ ಬೆಲ್ಲ, ಹನಿ, ಏನು ಜೇನುತುಪ್ಪ ಇದೆಲ್ಲದಕ್ಕಿಂತ ಇದೇ ಬೆಟರ್ ಆಪ್ಷನ್. ಬಟ್ ಹೈ ಕ್ಯಾಲರೀಸ್ ಇರುತ್ತೆ, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬಟ್ ಡೆಫಿನೆಟಾಗಿ ಸಕ್ಕರೆ ಅಥವಾ ಬೆಲ್ಲದ ಥರ ಟೇಸ್ಟ್ ಅಂತೂ ಇದು ಕೊಡಲ್ಲ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಬಟ್ ಸ್ಟಿಲ್ ಒಂದು ಏನು ಹೆಲ್ದಿ ಸ್ವೀಟ್ನರ್ ಅಥವಾ ನ್ಯಾಚುರಲ್ ಸ್ವೀಟ್ನರ್ ಅಂತ ಕರಿಬೋದು. ಅದಕ್ಕೋಸ್ಕರ ನಾನು ಡೇಟ್ಸ್ ಪೌಡರ್ನ ಯೂಸ್ ಮಾಡ್ಕೊತೀನಿ. ಇದ್ರ ಜೊತೆಗೆ ನಾನು ದಾಳಿಂಬೆ ಹಾಕ್ಕೊತಾ ಇದ್ದೀನಿ, 1 ದಾಳಿಂಬೆನ ಏನು ಸುಲಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟೇ ನೋಡಿ ಇದು ಚಿಯಾ ಪುಡ್ಡಿಂಗ್ ಅನ್ನೋದು. ನಂಗೆ ಏನಾರ ಸ್ವೀಟ್ ಕ್ರೇವಿಂಗ್ಸ್ ಆದಾಗೆಲ್ಲ ಇದನ್ನ ಮಾಡ್ಕೊಂಡು ತಿಂತೀನಿ. ನಂಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವೀಟ್ ಕ್ರೇವಿಂಗ್ಸ್ ಅಂತಲೇ ಅಲ್ಲ, ನನಗೆ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಮಾಡ್ಕೊಂಡು ತಿಂತೀನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಆ್ಯಕ್ಚುಲಿ ನನಗೆ ಒಂದು ಮೀಟಿಂಗ್ ಇತ್ತು ಅಂತ ಹೊರಗಡೆ ಹೋಗಿದ್ದೆ. ಅಲ್ಲಿಗೆ ಹೋಗಿ ಬಂದು ಸ್ವಲ್ಪ ಈ ಚಿಯಾ ಪುಡ್ಡಿಂಗ್ ತಿನ್ನೋಣ ಅಂತೇಳಿ ತಿಂತಾಯಿದ್ದೀನಿ. ನಂಗೆ ಯಾವಾಗಲೇ ಏನಾದರೂ ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಈ ಥರ ಚಿಯಾ ಪುಡ್ಡಿಂಗು ಅಥವಾ ಯೋಗರ್ಟ್ ಬೌಲು ವಿತ್ ಲಾಟ್ ಆಫ್ ಫ್ರೂಟ್ಸ್ ಆ ಥರ ತಿಂತೀನಿ ನಾನು. ಸೊ ಇದೊಂಥರ ಜಾಸ್ತಿ ಕ್ಯಾಲರೀಸ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೆಲ್ದಿ ವೇನಲ್ಲಿ ಕ್ಯಾಲರೀಸ್ ಹೋಗುತ್ತೆ ಅನ್ನೋದು ನನ್ನ ಒಂದು ಏನಂತಾರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಥರ ತಿಂತೀನಿ. ಸೊ ನೀವು ಡ್ರೈ ಫ್ರೂಟ್ಸ್ನೆಲ್ಲ ನೋಡ್ಕೊಂಡು ಹಾಕ್ಕೋಬೋದು. ನಿಮಗೆ ಕ್ಯಾಲರೀಸ್ ಕಡಿಮೆ ಮಾಡ್ಕೋಬೇಕು ಅಂದರೆ ಡ್ರೈ ಫ್ರೂಟ್ಸು ಅಥವಾ ನಾನು ಏನೇ ಇಲ್ಲ ಹಾಕಿರೋದು, ನೀವು ಕ್ಯಾಲರೀಸ್ ಕಡಿಮೆ ಮಾಡ್ಕೋಬೇಕಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ನನಗಂತೂ ಈ ಚಿಯಾ ಪುಡ್ಡಿಂಗ್ ಅನ್ನೋದು ತುಂಬಾ ಫೇವ್ರೇಟು. ನೆಕ್ಸ್ಟು ಸ್ವಲ್ಪ ಹೊತ್ತು ಬಿಟ್ಟು ನಾನಿದು ಕೆಮಮೈಲ್ ಟೀ ಅಂತ ಬರುತ್ತೆ, ಇದು ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಈ ಟೀನ ಕುಡಿತೀನಿ. ಇದೇನಿಲ್ಲ, ಸ್ವಲ್ಪ ಬಿಸಿ ನೀರಿಗೆ ಈ ಥರ ಟೀ ಬ್ಯಾಗ್ಸ್ ಬರ್ತವೆ, ನಾರ್ಮಲ್ ಗ್ರೀನ್ ಟೀ ಬ್ಯಾಗ್ಸ್ ಬರ್ತಾವಲ್ಲ ಆ ಥರ ಬ್ಯಾಗ್ಸ್ ಬರ್ತವೆ, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಕುಡಿಯೋದಷ್ಟೇ. ಸೊ ಆ್ಯಕ್ಚುಲಿ ಸ್ವಲ್ಪ ಬ್ರ್ಯಾಂಡ್ ಶೂಟ್ ಇತ್ತು, ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿದ್ದೆ ಆಲ್ರೆಡಿ, ಆಯಿತಾ. ಕತ್ಲೆ ಥರ ಅನ್ನಿಸ್ತಾ ಇದೆ, ಅಷ್ಟೊಂದು ಚೆನ್ನಾಗಿ ಬೆಳಕಿಲ್ಲ. ಬಟ್ ಸ್ಟಿಲ್ ಅರ್ಜೆಂಟ್ ಬ್ರ್ಯಾಂಡ್ ಶೂಟ್ ಇತ್ತು, ಅದಕ್ಕೆ ನಮ್ಮನೆ ಟೆರೆಸ್ ಮೇಲೆ ಬಂದು ಮಾಡಿಕೊಂಡೆ. ಅಷ್ಟೊಂದು ಚೆನ್ನಾಗಿ ಬಂದಿರಲ್ಲ, ಬಿಕಾಸ್ ತುಂಬಾ ನಾಯ್ಸಿ ಇರುತ್ತೆ. ಲೆಟ್ಸಿ ಬ್ರ್ಯಾಂಡ್ ಏನು ಫೀಡ್ಬ್ಯಾಕ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದು ಬೌಲ್ಸ್ಗಳು ಬರುತ್ತಲ್ಲ ಪಿಂಗಾಣಿ ಥರದ್ದು, ಅದನ್ನು ತರಿಸಿದ್ದೆ. ನಂಗೆ ಆ ಥರದ್ದು ತುಂಬ ಇಷ್ಟ ಆಗುತ್ತೆ, ಆಯಿತಾ. ನನಗೆ ಯಾರಾದರೂ ಗಿಫ್ಟ್ ಕೊಡಬೇಕು ಅಂದರೆ ಜಸ್ಟ್ ಈ ಥರ ಬೌಲ್ಸ್ಗಳು ಪ್ಲೇಟ್ಸ್ಗಳು ಬರುತ್ತಲ್ಲ ಪಿಂಗಾಣಿದು, ಅದು ಕೊಡಬೇಕು ಅನಿಸುತ್ತೆ. ಅಂದರೆ ಐ ಫೀಲ್ ನಂಗೆ ಏನೂ ಬೇಕಾಗಿಲ್ಲ ಗಿಫ್ಟ್ಸ್ ಅಂದರೆ, ಅದನ್ನು ಕೊಟ್ಟರೆ ನಾನು ತುಂಬಾ ಖುಷಿ ಆಗ್ತೀನಿ. ಸೊ ಯಾ ಚೆನ್ನಾಗಿದೆ ಅಲ್ಲ, ನಂಗೆ ಈ ಥರದ್ದು ಭಾಳ ಇಷ್ಟ ಆಗ್ತವೆ. ಪ್ರೈಸು ಕಾಸ್ಟ್ಲಿ ಇದೆ ಆಯಿತಾ, ತುಂಬಾ ಕಾಸ್ಟ್ಲಿ. ನನಗೆ ಎಸ್ಪೆಷಲಿ ಇವನ್ನ ತೊಗೊಳಕ್ಕೆ ಹೊಟ್ಟೆ ಎಲ್ಲ ಉರಿಯುತ್ತೆ, ಸಖತ್ ಕಾಸ್ಟ್ಲಿ ಅನಿಸುತ್ತೆ. ಬಟ್ ಸ್ಟಿಲ್ ಒಂಥರ ಚೆನ್ನಾಗಿರ್ತಾವಲ್ವ, ನಂಗೆ ಭಾಳ ಇಷ್ಟ ಆಗ್ತವೆ, ಅದಕ್ಕೋಸ್ಕರ ತೊಗೊಂಡೆ. ಸೊ ಇವೆಲ್ಲದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ, ಸಿಗುತ್ತೆ. ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಪ್ರೋಟೀನ್ ಪೌಡರ್ನ ತೊಗೊತೀನಿ. ಸೊ ಈ ಪ್ರೋಟೀನ್ ಪೌಡರ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಇದನ್ನು ಯೂಸ್ ಮಾಡೋದು, ನಾನು ಇದನ್ನು ಬಿಲೀವ್ ಮಾಡ್ತೀನಿ. ಅದಕ್ಕೋಸ್ಕರ ನಾವು ಎಷ್ಟೊಂದು ರಿಸರ್ಚ್ ಮಾಡಿ ಇದನ್ನ ತೊಗೊಂಡಿರೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟು ನೈಟ್ ಡಿನ್ನರ್ಗೆ ಸ್ವಲ್ಪ ಮಧ್ಯಾಹ್ನದ ರೈಸ್ ಉಳ್ಕೊಂಡಿತ್ತು, ಅದ್ರ ಜೊತೆಗೆ ಒಂದು ಫುಲ್ಲು ಸೌತೆಕಾಯಿ, 1-2 ಎಗ್ ತೊಗೊಂಡೆ. ಮಧ್ಯಾಹ್ನದ ಉಳ್ಕೊಂಡ್ರೆ ಅದನ್ನೇ ತಿಂತೀವಿ, ಇಲ್ಲಾಂದರೆ ನಾವು ಯೂಶ್ವಲಿ ವೆಜಿಟೇಬಲ್ಸು ಸೂಪು ಈ ಥರದ್ದು ಏನಾದರೂ ಮಾಡ್ಕೊತೀವಿ.